ಮಾಡಿದರೆ ಅಕ್ಷರಸ್ಥರಲ್ಲ. ಓದುವುದನ್ನು ಬರೆಯಲು, ಬರೆದಿದ್ದನ್ನು ಓದುವವರು ಮಾತ್ರ ಸಾಕ್ಷರಸ್ಥರು. ಇಂದಿಗೂ ಸಹ ಸಹಿ ಹಾಕಲು ಬಾರದ ಅನಕ್ಷರಸ್ಥರಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಇಒ ಶಶಿಧರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದ ಸಾಮರ್ಥ್ಯ ಸೌಧದಲ್ಲಿ ಗ್ರಾಮೀಣಾಭಿವೃದ್ಧಿ ಮೈಸೂರು ನಜೀರ್ ಸಾಬ್ ಸಂಸ್ಥೆ ವತಿಯಿಂದ ಅಕ್ಷರಸ್ಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಕ್ಷರ ಕಲಿಸುವವರಿಗೆ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳು ಕಳೆದರೂ ಸಹ ಇನ್ನೂ ಅನಕ್ಷರಸ್ಥರಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 46 ಅನಕ್ಷರಸ್ಥ ಸದಸ್ಯರಿದ್ದು, ಸಭೆ ನಡವಳಿ, ಸರ್ಕಾರದ ಸುತ್ತೋಲೆ, ಓದುವುದನ್ನು ಬಾರದ ಸದಸ್ಯರಿದ್ದಾರೆ. ಅಂಥವರ ಮನೆಗೆ ಹೋಗಿ ಅಕ್ಷರ ಅಭ್ಯಾಸ ಮಾಡಿಸಿ ಓದುವುದನ್ನು ಬರೆಯುವುದನ್ನು ಕಲಿಸಬೇಕು ಹಾಗೂ ಸಾಕ್ಷರಸ್ಥರನ್ನಾಗಿ ಮಾಡಬೇಕು ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಕುಮಾರ್, ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್, ಮಲ್ಲಿಕಾರ್ಜುನ್, ಕುಮಾರ್ ಮತ್ತಿತರರು ಇದ್ದರು. ಆದರೆ ಇವತ್ತು ಒಂದು ಅತಿ ಮುಖ್ಯವಾದ ಕಾರ್ಯದಲ್ಲಿ ನೀವು ತೊಡಗ್ತಾ ಇದ್ದೀರಿ. ಏನಂತಂದ್ರೆ, ಒಬ್ಬ ಅನಕ್ಷರಸ್ಥ ಸದಸ್ಯರಿಗೆ ನೀವು ಅಕ್ಷರವನ್ನು ದಾರಿ ಎರೆದಿದ್ದೀರಿ. ಅದರಿಂದ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು. ಆಡಳಿತದಲ್ಲಿ ಆತ ಕ್ರಿಯಾಶೀಲವಾಗಿ ಭಾಗವಹಿಸಬಹುದು. ಅಂತ ಒಂದು ಅತಿ ಪ್ರಾಮುಖ್ಯವಾದಂತಹ ಕೆಲಸದಲ್ಲಿ ತಾವೆಲ್ಲರೂ ಕೂಡ ತೊಡಗುತ್ತೀರಿ. ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ತರಬೇತಿ ಕಾರ್ಯಕ್ರಮ 2022ನೇ ಇಸ್ವಿನಲ್ಲಿ ನಾವು ಈ ಒಂದು ತರಬೇತಿಯ ಕಾರ್ಯಕ್ರಮವನ್ನು ತಗೊಂಡ್ವಿ. ಮೈಸೂರು ಅಬ್ದುಲ್ ನಜೀರ್ ಸಾಬ್ ತರಬೇತಿ ಕೇಂದ್ರ.